ನಟ ವಿಜಯ್ ಅವರ ಜನಪ್ರಿಯತೆಯನ್ನ 90ರ ದಶಕದಲ್ಲಿದ್ದ ರಜನಿಕಾಂತ್ ಅವರ ಜನಪ್ರಿಯತೆಗೆ ಬಹಳ ಬಾರಿ ಹೋಲಿಸಲಾಗುತ್ತದೆ. ಆದರೂ ರಾಜಕೀಯದಿಂದ ಹಿಂದೆ ಸರಿಯುವುದಾಗಿ ನಿರ್ಧರಿಸಿ ಅಥವಾ ಘೋಷಿಸಿ 5 ವರ್ಷಗಳಿಗಿಂತ ಹೆಚ್ಚು ಸಮಯದ ನಂತರ ಆ ಸೂಪರ್ ಸ್ಟಾರ್ ಈಗ ರಾಜಕೀಯ ವಿವಾದದ ಮಧ್ಯದಲ್ಲಿದ್ದಾರೆ. ಇದು ಸಂಭವಿಸಿದ್ದು ಯಾಕೆ ಅಂದ್ರೆ ಟಿವಿಕೆಯ ಚುನಾವಣಾ ನಿರ್ವಹಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ವಿಜಯ್ ಅವರ ತಂಡದ ಪ್ರಮುಖ ವ್ಯಕ್ತಿಯಾದ ಧರ್ಮರಾಜ್ ವಾಸ್ತವವಾಗಿ ಮಾರ್ಚ್ 12ರಂದು ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ರಜನಿಕಾಂತ್ ರಾಜಕೀಯದಿಂದ ಹಿಂದೆ ಸರಿದಿದ್ದು ಅನಾರೋಗ್ಯದ ಕಾರಣದಿಂದಲ್ಲ, ಬದಲಿಗೆ ಡಿಎಂಕೆ ಬೆದರಿಕೆಯಿಂದಾಗಿ ಎಂದು ಹೇಳಿದರು. ಅವರು ರಾಜಕೀಯ ದಬ್ಬಾಳಿಕೆಯನ್ನ ಸೂಚಿಸಿದರು, ಆದರೆ ವಿಜಯ್ಗೆ ಅವರನ್ನ ಎದುರಿಸುವ ಧೈರ್ಯವಿತ್ತು ಎಂದು ಅವರು ಹೇಳಿದರು. ಹಾಗಾಗಿ ಡಿಎಂಕೆ ಸಹಜವಾಗಿಯೇ ಈ ಇಡೀ ಘಟನೆ ಮತ್ತು ಹೇಳಿಕೆಯನ್ನು ಖಂಡಿಸಿ ಕ್ಷಮೆಯಾಚನೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷವಾದ ಎನ್ಡಿಎ, ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಹಾಗೂ ಬಿಜೆಪಿ ನಾಯಕ ನಯನಾರ್ ನಾಗೇಂದ್ರನ್ ಮತ್ತು ಇತರ ಹಲವಾರು ನಾಯಕರಿಗೆ ಕೇವಲ ಎಂಜಿಆರ್ ಮತ್ತು ಜಯಲಲಿತಾ ಅವರಿಂದ ಮಾತ್ರವಲ್ಲದೆ ಪ್ರಧಾನಿ ಮೋದಿಯವರಿಂದಲೂ ಅತ್ಯಂತ ಗೌರವಿಸಲ್ಪಡುವ ವ್ಯಕ್ತಿಯನ್ನು ಅವರು ಅಪಖ್ಯಾತಿಗೊಳಿಸಿದ್ದಾರೆ ಎಂದು ಹೇಳಿ ಇದನ್ನು ಖಂಡಿಸಲು 4 ದಿನಗಳು ಬೇಕಾಯಿತು. ವಿಶ್ಲೇಷಕರು ಸಹಜವಾಗಿಯೇ ಅವರು ಟಿವಿಕೆ ಜೊತೆಗಿನ ಒಂದು ವ್ಯೂಹಾತ್ಮಕ ಮೈತ್ರಿಯ ಬಗ್ಗೆ ಇನ್ನೂ ಭರವಸೆ ಇಟ್ಟುಕೊಂಡಿದ್ದರಿಂದ ಹಾಗಾಗಿರಬಹುದು ಎಂದು ಹೇಳುತ್ತಾರೆ. ಮತ್ತು ಈಗ ನೀಡಲಾಗುತ್ತಿರುವ ಹೇಳಿಕೆಯು ಆ ಭರವಸೆ ಈಗ ಭಗ್ನಗೊಂಡಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ತಮಿಳುನಾಡಿನಲ್ಲಿ ದೈವ ಸ್ವರೂಪಿಯಾಗಿರುವ ಮತ್ತು ಈಗಲೂ ಅಂತಹ ಸ್ಥಾನಮಾನವನ್ನು ಅನುಭವಿಸುತ್ತಿರುವ ವ್ಯಕ್ತಿಗೆ ಟಿವಿಕೆಯ ವಿಜಯ್ ಅಗೌರವ ತೋರಿದ್ದಾರೆ ಎಂದು ತೋರಿಸಲು ಎನ್ಡಿಎ ಮೈತ್ರಿಕೂಟಕ್ಕೆ ಇದೊಂದು ಅದ್ಭುತ ಅವಕಾಶವಾಗಿರುತ್ತಿತ್ತು. ರಜನಿಕಾಂತ್ ಸಹಜವಾಗಿಯೇ ತಮ್ಮದೇ ಆದ ವಿಶಿಷ್ಟ ಶೈಲಿಗೆ ತಕ್ಕಂತೆ ಈ ವಿವಾದವು ಹಾಗೆಯೇ ಕುದಿಯಲು ಬಿಟ್ಟು ಈಗಷ್ಟೇ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ಅವರು ಹೇಳಿದ್ದು ಧರ್ಮರಾಜ್ ಹೇಳಿದ್ದು ಅಸತ್ಯ ಎಂದು ಹೇಳಿದ್ದಾರೆ ಮತ್ತು ಅವರ ಬೆಂಬಲಕ್ಕೆ ಹೇಳಿಕೆಗಳನ್ನು ನೀಡಿದ್ದಕ್ಕಾಗಿ ಇತರ ನಾಯಕರಿಗೂ ಅವರು ಧನ್ಯವಾದ ತಿಳಿಸಿದ್ದಾರೆ. 1996ರಲ್ಲಿ ಬಹಳ ಪ್ರಸಿದ್ಧವಾಗಿ ರಜನಿಕಾಂತ್ ಎಐಎಡಿಎಂಕೆ ಅಧಿಕಾರಕ್ಕೆ ಬಂದರೆ ತಮಿಳುನಾಡನ್ನು ದೇವರೂ ಉಳಿಸಲಾರ ಎಂದು ಹೇಳಿಕೆ ನೀಡಿದರು. ಈಗ ಸಹಜವಾಗಿಯೇ ಅವರು ಹೆಚ್ಚು ರಾಜತಾಂತ್ರಿಕರಾಗಿದ್ದಾರೆ ಮತ್ತು ಕಾಲ ಮಾತನಾಡುವುದಿಲ್ಲ, ಆದರೆ ಅದು ಕಾಯುತ್ತದೆ ಮತ್ತು ತನ್ನ ಉತ್ತರವನ್ನು ನೀಡುತ್ತದೆ ಎಂದು ಹೇಳಿ ತಮ್ಮ ಹೇಳಿಕೆಯನ್ನು ಮುಗಿಸುತ್ತಾರೆ.